ಹಲೋ ಹಾಯ್ ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋದಲ್ಲಿ KPSC ಅವರು ನಡೆಸುವ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳಾದ FDA SDA ಕ್ವಶನ್ ಆನ್ಸರ್ನ ನೋಡಿದ್ವಿ. ಹಾಗೆ ಅದ್ರ ಮುಂದಿನದನ್ನು ನೋಡೋಣ ಫ್ರೆಂಡ್ಸ್. ಏನಂದರೆ ತತ್ಸಮ ತದ್ಭವದ ಬಗ್ಗೆ ನಾವು ಕ್ವಶನ್ಸ್ಗಳನ್ನು ನೋಡಿದ್ವಿ. ತತ್ಸಮ ಅದರ ತದ್ಭವ ಯಾವುದಾಗುತ್ತಾ ಅಂತ. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಇದ್ದಾವೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇವು ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸತಿ ರಿಪೀಟ್ ಮಾಡಿಕೊಂಡ್ರೆ ಸಾಕು, ಓಕೆನಾ. ನೋಡಿ ಫ್ರೆಂಡ್ಸ್, ಇದು ಉತ್ಸಾಹ, ಇದ್ದಿದ್ದು ಉಕ್ಕೇಹ ಆಗುತ್ತೆ. ಇದು ತತ್ಸಮ, ಇದು ತದ್ಭವ. ಮಾರುತಿ ಮೂರ್ತಿ, ಆರ್ಯ ಅಜ್ಜ, ಹೃದಯ ಎದೆ, ರತ್ನ ರತುನ, ವರ್ಷ ವರುಷ, ಅಗ್ರ ಅಗ್ಗ, ಗಂಟೆ ಗಂಟೈ, ಜ್ಞಾನ ಜಾನ, ಶುದ್ಧ ಶುದ್ಧ, ಲೋಕ ಲೋಗ, ಜ್ಞಾನಿ ಜ್ಞಾನಿ ಜಾನಿ ಆಗುತ್ತೆ ನೋಡಿ. ಕಾಕ ಕಾಗೆ, ಸುಖ ಸೋಗ, ಓಕೆನಾ. ಇದು ನೋಡಿ ಫ್ರೆಂಡ್ಸ್, ಭಾಳ ಟೈಮ್ ರಿಪೀಟ್ ಆಗೈತಿ. ಕೋಕಿಲ ಕೋಗಿಲೆ, ಕೋಕಿಲ ತತ್ಸಮ ಆಗುತ್ತೆ, ಕೋಗಿಲೆ ತದ್ಭವ ಆಗುತ್ತೆ. ಕೋಕಿಲ ನೋಡಿ ಫ್ರೆಂಡ್ಸ್, ನಾವು ಎಷ್ಟೋ ಸತಿ ನೋಡಿದ್ದೀವಿ. ಕೋಕಿಲನ ಕೊಟ್ಟು ಕೋಕಿಲೆದ ತದ್ಭವ ಏನಾಗುತ್ತೆ ಅಂತ ಕ್ವಶನ್ ಕೇಳಿರ್ತಾರೆ. ಕೋಕಿಲ ಕೊಟ್ಟು ಇದರ ತದ್ಭವ ಯಾವುದು ಅಂತ ಕೇಳಿರ್ತಾರೆ, ಅದರದ್ದು ಕೋಗಿಲೆ. ಮಾತೃ ಮಾತೆ, ರಕ್ತ ರಕುತ, ರಕುತ ಕೊಟ್ಟು ಇದರ ತತ್ಸಮ ಯಾವುದು ಅಂತ ಕೇಳ್ತಾರೆ, ಇದು ತದ್ಭವ. ರಕುತ ತದ್ಭವ, ರಕುತ ಕೊಟ್ಟು ಅದರದ್ದು ತದ್ಭವ ಯಾವುದು ಅಂತ ಕೊಟ್ಟಿರ್ತಾರೆ, ರಕ್ತ. ಆಶಯ ಆಸರೆ, ಇದನ್ನು ತುಂಬ ಸರಿ ಕ್ವಶನ್ ಆಗಿದೆ ನೋಡಿ ಫ್ರೆಂಡ್ಸ್. ಆಶಯ ಆಸರೆ. ಭಾಷೆ ಭಾಷೆ, ನಿತ್ಯ ನಿಚ್ಚ, ಗುರು ಗೌರವ, ಅಂಕುಶ ಅಂಕುಶ, ಅಡವಿ ಅಡವಿ, ಧರ್ಮ ಧರುಮ, ವಿದ್ಯೆ ಬೀಜ. ವಿದ್ಯೆ ಬೀಜನೂ ಭಾಳ ಸತಿ ಕ್ವಶನ್ ಆಗಿದೆ ನೋಡಿ. ಯಜ್ಞ ಜಗ್ನ, ಅಂಕ ಅಂಕಿ. ನೆಕ್ಸ್ಟ್ ನೋಡಿ ಫ್ರೆಂಡ್, ಬೇಸಿಗೆ ವೈಶಾಖ, ಮುಖ ಮುಗ, ಆಕಾಶ ಆಗಸ, ವರ್ಣನೆ ಬಣ್ಣನೆ, ತದ್ಭವ ಇಂದ್ರ ಇಂದಿರ, ಈಶ ಇಸ, ತತ್ಸಮ ಋಣ, ತದ್ಭವ ಋಣ, ಶಾಂತಿ ತತ್ಸಮ, ಶಾಂತಿ ತದ್ಭವ, ಐರಾವತ ತತ್ಸಮ, ಅಮರಾವತ ತದ್ಭವ. ನೋಡಿ ಫ್ರೆಂಡ್ಸ್, ಇದನ್ನು 2 ಸತಿ ಕ್ವಶನ್ ಆಗಿದೆ. ಯಾವುದಂದರೆ KPSC FDA ಮತ್ತು SDಯಲ್ಲಿ ಕ್ವಶನ್ ಆಗಿದೆ, ಮತ್ತೆ ರಿಪೀಟ್ ಆಗ್ಬೋದು. ಐರಾವತ ಅಮರಾವತ, ಮಲ್ಲಿಗೆ ಮಲ್ಲಿಕ, ಯೋಗ ಜೋಗ, ಓಲಿಕ ಓಲಿಗೆ ಓಳಿಗ, ಶಾಂತ ತತ್ಸಮ, ಶಾಂತ ತದ್ಭವ, ಕುಮಾರ ಕುವರ, ಗರ್ವ ಗರುವ, ದಿಶೆ ದಿಸ, ಅಗ್ನಿ ಅಗ್ಗಿ, ಕಲಶ ಕಳಸ, ವಿಷ ಬಿಸ, ಕೃತಕ ಗತಕ, ಚತುರ ಚತುರ, ತ್ಯಾಗ ತ್ಯಾಗ, ಗೋಟಿ ಗೋಷ್ಠಿ, ವನವಾಸ ಬನವಾಸಿ, ಅಕ್ಷರ ಅಕ್ಕರ, ಮಚ್ಚರ್ ಮಸ್ತಃ,
ಕಾರ್ಯ ಕಜ್ಜ, ಕಾವ್ಯ ಕಬ್ಬ, ಜ್ಞಾನ ಚಾನ. ನೆಕ್ಸ್ಟ್ ನೋಡಿ, ಗ್ರಂಥ ಗಂಟು, ಸಂಸ್ಕೃತ ಸಕ್ಕದ. ಇದು ಸಿಕ್ಕಾಪಟ್ಟೆ ಕ್ವಶನ್ ಆಗಿದೆ ನೋಡಿ. ಸಂಸ್ಕೃತ ಸಕ್ಕದ. ದುಷ್ಟಿ ದಿಟ್ಟಿ, ದುಃಖ ದುಗುಡ, ಸ್ವರ್ಗ ಸದ್ದ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಬೇಸಿಗೆ ವೈಶಾಖ. ವೈಶಾಖನ ಕೊಟ್ಟಿರ್ತಾರೆ, ತದ್ಭವ ವೈಶಾಖನ ಕೊಟ್ಟು ತತ್ಸಮ ಯಾವುದು ಅಂತ ಕೇಳ್ತಾರೆ. ಓಕೆನಾ? ವೈಶಾಖನ ಕೊಟ್ಟು ತತ್ಸಮ ಯಾವುದು ಅಂತ ಕೇಳಿದರೆ ಬೇಸಿಗೆ ಅಂತ ಹೇಳಬೇಕು. ಬೇಸಿಗೆನ ಕೊಟ್ಟು ಆಮೇಲೆ ವೈಶಾಖ ಅಂತ ಹೇಳಬೇಕು. ಮೊಗ ಮುಖ, ಆಗಸ ಆಕಾಶ, ಬಣ್ಣನೆ ವರ್ಣನೆ, ಇಂದಿರ ಇಂದ್ರ, ಇಶ ಇಸ, ಋಣ ಋಣ. ಶಾಂತಿ ಅನ್ನೋದು ತತ್ಸಮ, ಶಾಂತಿ ಅನ್ನೋದು ತದ್ಭವ. ಐರಾವತ ಅಮರಾವತ, ಮಲ್ಲಿಗೆ ಮಲ್ಲಿಕ, ಯೋಗ ಜೋಗ, ಓಲಿಕ ಓಳಿಗ, ಶಾಂತ ಶಾಂತ, ಕುಮಾರ ಕುವರ. ಗರ್ವ ಗರ್ವ, ದಿಶೆ ದಿಸ, ಅಗ್ನಿ ಅಗ್ಗಿ, ಕಲಸ ಕಳಸ, ವಿಷ ಬಿಸ, ಕೃತಕ ಗತಕ. ಕೃತಕ ಗತಕ, ಚತುರ ಚದುರ, ಚದುರ ತಸ್ಭವ, ತ್ಯಾಗ ತ್ಯಾಗ. ಇದು ತ್ಯಾಗ ತತ್ಸಮ, ಇದು ತ್ಯಾಗ ತದ್ಭವ. ಗೊಟ್ಟಿ ಗೋಷ್ಠಿ, ಬನವಾಸಿ ಬನವಾಸಿ, ಅಕ್ಷರ ಅಕ್ಕರ, ಮುಚ್ಚರ ಮಸ್ತಃ, ಜ್ಞಾನ ಜಾತ, ಕಾರ್ಯ ಕಜ್ಜ, ಕಾವ್ಯ ಕಬ್ಬ, ಜ್ಞಾನ ಜ್ಞಾನ, ಗ್ರಂಥ ಗಂಟು, ಸಂಸ್ಕೃತ ಸಕ್ಕದ, ದೃಷ್ಟಿ ದಿಟ್ಟ. ಓಕೆನಾ? ಓಕೆ. ಭಿಕ್ಷ ಬಿಕ್ಕು, ಸುಧಾ ಸುದೆ, ಮೃಗ ಮಿಗ. ಇದು ನೋಡಿ ಭಾಳ ಸತಿ ಕೇಳಿದ್ರೆ ಮೃಗ ಮಿಗ ಭಾಳ ಸತಿ ಕೆ ಇ ಒಳಗೂ ಆಗೈತಿ, KPSC ಒಳಗೂ ಆಗೈತಿ. ಈ ಕ್ವಶನ್ ನೋಡಿ, ಮೃಗ ಮಿಗ, ಸಿಂಹ ಸಿಂಗ, ವದ ವದೆ, ನಿದ್ರ ನಿದ್ದೆ, ನಿಂದ ನಿಂದೆ, ಸಂಸ್ಥ ಸಂಸ್ಥೆ, ಶಮ ಶಮೆ, ಭಾಮಿನಿ ಭಾಮಿನಿ, ಅಭಿಲಾಷ ಅಭಿಲಾಷೆ, ವೇಳ ವೇಳೆ, ಯಮುನಿಕ ಜಮುನಿಕ, ಲೀಲಾ ಲೀಲೆ, ಜಾತಿ ಜಾತಿ ಜಾತಿ, ಭಾಷಾ ಭಾಷೆ, ಸಸಿ ಸಸಿ, ಹರ್ಷ ಹರುಷ, ಚಾವಿ ಚವಿ, ಶುಂಠಿ ಶುಂಠಿ, ವಸತಿ ಬಸತಿ, ದಿಕ್ಕು ದಿಕ್ ದಿಕ್ಕು, ಪಾಯಸ್ ಪಾಯ, ಗಂಟ ಗಂಟೆ, ಧೂಪ ಧೂಪ. ಓಕೆ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಪ್ರಶ್ನೆಗಳದವ, ಅವನ್ನ ನೋಡ್ತಾ ಹೋಗೋಣ. ಇದೇನಪ್ಪ ಅಂದ್ರೆ, ಆಂಗ್ಲ ಪದದ ಮೂಲ ರೂಪಕ್ಕೆ ಪರ್ಯಾಯವಾಗಿ ಕನ್ನಡ ಪದವನ್ನು ಗುರುತಿಸಲಾಗಿದೆ. ಇದನ್ನು ನೋಡಿ ನಾವು ಆನ್ಸರ್ನ ಹಾಕಬೇಕು. ಓಕೆನಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ದ ವರ್ಡ್ ಐತಿ, ಇಲ್ಲಿ ಕನ್ನಡ ಏನು ಮೀನಿಂಗ್ ಅದಾವ. ಇಂಗ್ಲೀಷ್ ವರ್ಡಿಗೆ ಯಾವುದು ಕನ್ನಡ ಮೀನಿಂಗ್ ಕರೆಕ್ಟ್ ಐತಿ ಅನ್ನೋದನ್ನು ನೋಡಿ ಹಾಕಬೇಕಿರುತ್ತೆ ನಾವು. ಓಕೆನಾ? ಇದು ಹಿಂದ್ಗಡೆ 2018 ಒಳಗೆ ಭಾಳಷ್ಟು ಸತಿ ಕ್ವಶನ್ ಕೇಳಿದ್ರು ಇದನ್ನು. ಈಗ ಸದ್ಯಕ್ಕೆ ಕಮ್ಮಿ ಮಾಡಿದರೆ ಪರವಾಗಿಲ್ಲ, ಆದರೂ ಮುಂದೆ ಒಂದೊಂದು ಕ್ವಶನ್ ಎಲ್ಲಾದರೂ ಬಂದಿರುತ್ತೆ, ಅದಕ್ಕೋಸ್ಕರ ನೋಡಿ. ಓಕೆನಾ? ನೋಟಿಫಿಕೇಷನ್ ಅಂದರೆ ಅಧಿಸೂಚನೆ, ಸೂಚನೆ, ಫಲಕ, ನಮೂನೆ. ನೋಟಿಫಿಕೇಷನ್ ಅಂದರೆ ಏನು ಫ್ರೆಂಡ್ಸ್? ಅಧಿಸೂಚನೆ. ಈಗ ನಾವು ನಾರ್ಮಲಿ ನೋಟಿಫಿಕೇಷನ್ ಅಂತ ಹೇಳ್ತಿರ್ತೀವಿ. ನೋಟಿಫಿಕೇಷನ್ ಅಂದರೆ ಏನಂತ ಗೊತ್ತಿರಲ್ಲ ನಮ್ಗೆ, ಅದಕ್ಕೆ ನೋಟಿಫಿಕೇಷನ್ ಅಂದರೆ ಅಧಿಸೂಚನೆ. ನೆಕ್ಸ್ಟ್ ಕ್ವಶನ್ ನೋಡಿ,
ಕ್ಯಾಶುವಲ್ ಲೀವ್. ಕ್ಯಾಶುವಲ್ ಲೀವ್ ಅಂತಂದರೆ ಗಳಿಕೆಯ ರಜೆ. ಕ್ಯಾಶುವಲ್ ಲೀವ್ ಅಂದರೆ ಸಾಂದರ್ಭಿಕ ರಜೆ, ಪಾರಿವಾರಿಕ ರಜೆ, ಸಂಬಂಧರಿತ ರಜೆ. ಕ್ಯಾಶುವಲ್ ಲೀವ್ ಅಂದರೆ ಏನು ಫ್ರೆಂಡ್ಸ್? ಆನ್ಸರ್ ಮಾಡಿ. ಕ್ಯಾಶುವಲ್ ಲೀವ್ ಅಂತಂದರೆ ಸಾಂದರ್ಭಿಕ ರಜೆ. ಕ್ಯಾಶುವಲ್ ಲೀವ್ ಅಂತಂದರೆ ಸಾಂದರ್ಭಿಕ ರಜೆ, ಕ್ಯಾಶುವಲ್ ಲೀವ್. ಅರ್ನಡ್ ಲೀವ್ ಸಾಂದರ್ಭಿಕ ರಜೆ, ಪರಿವರ್ತಿತ ರಜೆ, ಗಳಿಕೆ ರಜೆ, ಸಂದರ್ಭಿತ ರಜೆ, ನಿರ್ಬಂಧಿತ ರಜೆ. 4ನೇದು ನೋಡಿ ಫ್ರೆಂಡ್ ಆಪ್ಷನ್ ನಿರ್ಬಂಧಿತ ರಜೆ. ಓಕೆನಾ? 4ನೇದು ಯಾವುದಾಗುತ್ತೆ ಅಂದರೆ ಗಳಿಕೆಯ ರಜೆ, ಅರ್ನಡ್ ಲೀವ್ ಅಂದ್ರೆ ಇದೇ ನೋಡು. ಕಮಿಟೆಡ್ ಲೀವ್ ಸಂದರ್ಭಿಕ ರಜೆ, ಪರಿವರ್ತಿತ ರಜೆ, ಗಳಿಕೆ ರಜೆ, ನಿರ್ಬಂಧಿತ ರಜೆ. 5 2ನೇದು ನೋಡಿ ಪರಿವರ್ತಿತ ರಜೆ. ಇದು ನೋಡಿ ಫ್ರೆಂಡ್ಸ್, ಇದೊಂದು ಬಿಟ್ಟಿದ್ವಿ. ಪ್ರೋಫಾರ್ಮಾ ಅಂತಂತಂದರೆ ನಮೂನೆ, ಅಧಿಸೂಚನೆ, ಮಾದರಿ, ಅರ್ಜಿ. 2ನೇದು ನೋಡಿ ಫ್ರೆಂಡ್ಸ್, ಒಂದಾಗುತ್ತೆ ನಮೂನೆ. ಪ್ರೋಫಾರ್ಮಾ ಅಂತಂದರೆ ನಮೂನೆ. ಪ್ರೋಫಾರ್ಮಾ ಅಂತಂದರೆ ನಮೂನೆ. ರಿಸ್ಟ್ರಿಕ್ಟೆಡ್ ಹಾಲಿಡೇಸ್ ಅಂತಂದರೆ ಸಾಂದರ್ಭಿಕ, ಪರಿವರ್ತಿತ ಮತ್ತು ಗಳಿಕೆ ರಜೆ, ನಿರ್ಬಂಧಿತ ರಜೆ. 6ನೇದು ನೋಡಿ ಫ್ರೆಂಡ್ಸ್, ಏನಪ್ಪ ಅಂತಂದರೆ 4 ಸಾಂದರ್ಭಿಕ ರಜೆ. ಇದು ನೋಡಿ, ಮೆಮೊ ಅಂದರೆ ಸೂಚನೆ, ಅಧಿಸೂಚನೆ, ಸುತ್ತೋಲೆ, ಅರ್ಜಿ. ಮೆಮೊ ಅಂದರೆ 8ನೇದು 1 ಮೆಮೊ ಅಂದರೆ ಸೂಚನೆ. ಮೆಮೊರೆಂಡಮ್ ಅಂತಂದರೆ ಅರ್ಜಿ ಪತ್ರ. ಮೆಮೊರ್ಯಾಂಡಮ್ ಅಂತಂದರೆ ಅರ್ಜಿ ಪತ್ರ, ಜ್ಞಾಪನ ಪತ್ರ, ಸೂಚನಾ ಪತ್ರ, ಖಾಲಿ ಪತ್ರ. 7 ಜ್ಞಾಪನ ಪತ್ರ. ಓಕೆನಾ? ಎಫಿಷಿಯನ್ಸಿ ಅಂದರೆ ಸೂಕ್ಷ್ಮತೆ, ದಕ್ಷತೆ, ಪೌಷ್ಟಿಕತೆ, ನವೀನತೆ. ಎಫಿಷಿಯನ್ಸಿ ಅಂತಂದ್ರೆ 9ನೇದು ನೋಡಿ ಫ್ರೆಂಡ್ಸ್, ಎಫಿಷಿಯನ್ಸಿ. 2ನೇದು ಎಫಿಷಿಯನ್ಸಿ ಅಂದರೆ ದಕ್ಷತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದರೆ ನ್ಯಾಯಾಲಯ ಸುತ್ತ, ನ್ಯಾಯಾಲಯದ ತೀರ್ಪು, ನ್ಯಾಯಾಲಯದ ನಿಂದನೆ, ನ್ಯಾಯಾಲಯದ ಮನವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದರೆ 10ನೇದು ನೋಡಿ ಫ್ರೆಂಡ್ಸ್, 3 ನ್ಯಾಯಾಲಯದ ನಿಂದನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ಕ್ವಶನ್ಗಳನ್ನು ನಾಳೆ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.